ನಮಸ್ಕಾರ. ಈ ಆಯುರ್ವೇದ ಆಸ್ಪತ್ರೆಗೆ ಆಶ್ರಯಿಸಿ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದು ನಡೆಯಿತು. ಅವರು ನೋಡಿದ ಫಲಿತಾಂಶಗಳ ಆಧಾರದ ಮೇಲೆ ಅವರ ಮಾತುಗಳು ಹೀಗಿವೆ. ನಮಸ್ಕಾರ. ಕಳ್ಳಿಂಗಮೂರ್ತಿ ಅಂತ, ಚಿತ್ತೂರು ಡಿಸ್ಟಿಕ್, ಪಾಲಮಂಡಲ, ಆಂಧ್ರ ಪ್ರದೇಶ. ಪೇಷಂಟ್ ನಮ್ಮ ತಾಯಿಯವರು ಗಿರ್ಜಮ್ಮ ಅಂತ, 76 ಆಗಿದೆ. ಜನವರಿ 25 ಮೇಲೆ ಬ್ಲಸ್ಟ್ ಇಂದ ಬ್ಲಡ್ ಈಚೆ ಬಂದವಾಗ ಅದನ್ನ ಮತ್ತೆ ಸ್ಕ್ಯಾನ್ ಮಾಡಿ ಬಯೋಪ್ಸಿ ಮಾಡಿದ್ಮೇಲೆ ಗೊತ್ತಾಗಿದೆ. ಅವ್ರಿಗೇನು ಅನ್ಸಲಿಲ್ಲ, ಅದು ಗಡ್ಡೆ ಇದೆ ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ. ಬಯೋಪ್ಸಿಗೆ ಇಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಆಕ್ಚುಲ್ ಆಗಿ ಇಷ್ಟವರೆಗೂ ಅವ್ರಿಗೆ ಮೆಡಿಸಿನ್ ರೂಪದಲ್ಲಿ ಟ್ರೀಟ್ಮೆಂಟ್ ಏನಿಲ್ಲ. ಅವ್ರಿಗೆ ಕ್ಯಾನ್ಸರ್ ಗಡ್ಡೆ ಇರೋದ್ರಿಂದ ಬಯೋಪ್ಸಿ ಮಾಡಿ ಸ್ಕ್ಯಾನಿಂಗ್ ಮಾಡಿ ಗಡ್ಡೆ ರಿಮೂವ್ ಮಾಡಿದ್ದಾರೆ. ಮತ್ತೆ ಇವಾಗ ಹಾರ್ಮೋನಿಂಗ್ ಅಲ್ಲಿ ಇದೆ ಅನ್ನೋದ್ರಿಂದ ಹಾರ್ಮೋನ್ ನಲ್ಲಿ ಕನೆಕ್ಟ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಆಯುರ್ವೇದಿಕ್ ಮೆಡಿಸಿನ್ ಫರ್ದರ್ ಡೆವಲಪ್ಮೆಂಟ್ ಬರ್ದಿರಾ ತಗೋತಾ ಇದೀವಿ. ಬ್ರೆಸ್ಟ್ ಕ್ಯಾನ್ಸರ್ ಅಷ್ಟೇ, ಈ ತರ ಏನಿಲ್ಲ, ಪ್ರಾಬ್ಲಮ್ ಏನಿಲ್ಲ, ಯಾರಿಗೂ ಇಲ್ಲ. ಫಸ್ಟ್ ಟೈಮ್ ಇವ್ರಿಗೆ ಬಂದಿರೋದು. ಚೆನ್ನಾಗಿ ಊಟ ಮಾಡ್ತಾರೆ, ಅವ್ರು ಆಕ್ಟಿವ್ ಆಗಿದ್ದಾರೆ. ಅದೊಂದು ಇದೆ ಅಂತಪ್ಪ, ಅವ್ರಿಗೆ ಅದನ್ನಿಂದ ಸ್ಟ್ರೈನ್ ಆಗ್ಲಿ ನೋವಾಗ್ಲಿ ಅಂತದೇನಿಲ್ಲ. ಬ್ಲಡ್ ಬ್ಲೀಡಿಂಗ್ ಆಗಿರೋದ್ರಿಂದ ಅದು ಔಟ್ಪುಟ್ ಆಯ್ತು ಅಷ್ಟೇ. ಅದಕ್ಕೆ ಮುಂಚೆ ಅವರಿಗೆ ತೊಂದರೆ ಏನಿಲ್ಲ. ಊಟ ತಿನ್ನೋದಾಗ್ಲಿ ಆರಾಮಾಗಿದ್ದಾರೆ. ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ, ಇವರಿಗೆ ಬಯೋಪ್ಸಿ ತೆಗೆದವಾಗ ಕ್ಯಾನ್ಸರ್ ಇದೆ ಅಂದವಾಗ ಯೂಟ್ಯೂಬ್ ಅಲ್ಲಿ ಆಯುರ್ವೇದಿಕ್ ಅಂತ ಹೊಡೆದವಾಗ ಪುನರ್ಜೀವ ಅಂತ ಬಂತು. ಮತ್ತೆ ವಿಜಯವಾಡ ಬ್ರಾಂಚ್ ಇದು ನನಗೆ ಬಂತು. ಈ ತರ ಬರ್ರಿ ನೋಡೋಣ ಅಂತಂದ್ರು. ಸರಿ, ನಮ್ಗೆ ನಿಯರ್ ಬೈ ಎಲ್ಲಿದೆ ಅಂದ್ರೆ ಬೆಂಗಳೂರಲ್ಲಿ ಇದೆ ಅಂದ್ರು. ಎಲ್ಲಿದೆ ಅಂತ ಜಯನಗರ ಟಿ ಬ್ಲಾಕ್ ಅಲ್ಲಿ ಇದೆ ಅಂದ್ರೆ ಸರಿ, ಅದನ್ನ ರೆಫರ್ ಮಾಡಿ ಬಂದಿದ್ವಿ. ಡಾಕ್ಟರ್ ಏನ್ ಹೇಳಿದಾರೆ, ತಗೊಳ್ಳಿ, ಫರ್ದರ್ ಬರ್ದಿರ ಡೆವಲಪ್ಮೆಂಟ್ ಆಗದಿರ ಇರುತ್ತೆ ಅಂತ ಅವ್ರು ಹೇಳಿದೆ. ಫಸ್ಟ್ ಅಲ್ಲಿ ಹೇಳಿರಲಿಲ್ಲ. ಬಯೋಪ್ಸಿ ತೆಗೆದು ಆಪರೇಷನ್ ಆಗೋ ಸ್ಟೇಜ್ ಅಲ್ಲಿ ಕಂಪಲ್ಸರಿ ಅವ್ರಿಗೆ ಹೇಳಿದ್ವಿ. ಬಿಫೋರ್ ಆಪರೇಷನ್ ಭಯ ಇತ್ತು ಅವ್ರಿಗೆ, ಏನೋ ಆಗಿದೆ ಅಂತ. ಇವಾಗ ಏನ್ ತೊಂದರೆ ಇಲ್ಲ, ಆರಾಮಾಗಿದ್ದಾರೆ. ನೋಡಿದಿರ ಅಲ್ಲವೇ, ಅವರ ಮಾತುಗಳಲ್ಲಿ ಇರುವ ಆತ್ಮವಿಶ್ವಾಸವೇ ಆಯುರ್ವೇದ ಸಾಧಿಸಿರುವ ಯಶಸ್ಸು. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ಆಯುರ್ವೇದ ಬೆಳಕನ್ನು ಚೆಲ್ಲಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.